ಹಾಯ್ ಫ್ರೆಂಡ್ಸ್, ಆರಾಮಿದ್ರಿ? ನಾನು ಆರಾಮಿದ್ದೀನಿ ರೀ. ನೀವು ಆರಾಮಿದ್ದೀರಿ ಅಂತ ಹೇಳಿ ನಾನು ಅನ್ಕೊತೀನಿ. ಯಾಕಂದರೆ 2 ಡೇಸ್ಲಿಂದ ನಂದು ಬ್ಲಾಗ್ ಬಂದಿಲ್ಲ. ನನಗೆ ಭಾಳ ಆರಾಮಿದ್ದಿಲ್ಲ. ಜ್ವರ ಮತ್ತು ಕೆಮ್ಮು ನೆಗಡಿ ಆಗಿತ್ತು. ಈಗಲೂ ನೋಡ್ತಾ ಇದ್ರೆ ನನ್ನ ಧ್ವನಿ ಹೆಂಗಿದೆ. ಹಾಗಾಗಿ ನಾನು ವಿಡಿಯೋ ಹಾಕಿಲ್ಲ. ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಪಪ್ಪ ಬಂದಿದ್ದರು ಮದ್ವೆಗೆ ಅಂತ ಹೇಳಿ ಬಂದಿದ್ದರು ಬಾಗಲಕೋಟೆ ಹೋಗಾಗ. ಹಾಗಾಗಿ ಅವ್ರ ಜೋಡಿ ನಾನು ಹೋದೆ. ನನಗೆ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಅವ್ರು ನೋಡೋಕ್ಕಾಗಿಲ್ಲ. ಮತ್ತು ಕರ್ಕೊಂಡು ಹೋಗಿದ್ರು. ನಿನ್ನೆ ನೈಟ್ ನಾನು ಬಂದೆ ಮತ್ತು ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿ ಸ್ವಲ್ಪ ನಾನು ಮಮ್ಮಿ ಮನೆಯಾಗ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮಮ್ಮಿ ಮನೆದು ಇಲ್ಲೇ ನಾನು ಇಲ್ಲಿದ್ದನ್ನು ಸ್ವಲ್ಪ ಶೇರ್ ಮಾಡ್ತೀನಿ. ಒಂದು ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೋಡಿ. ಯಾಕಂದರೆ ಬೆಳಗ್ಗೆ ನಾನು ಇದು ಮಾಡಿದ್ದೆ, ಎಗ್ ಬುರ್ಜಿ ಮಾಡಿದ್ದೆ. ಹಂಗೆ ನಾವು ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಅದೇ ನಾಷ್ಟ ಮಾಡಿಕೊಂಡು ನಾವು ಊರಿಗೆ ಹೋಗಿದ್ವಿ. ಅಲ್ಲಿ ಹೋಗಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡೀನಿ ರೀ ಫ್ರೆಂಡ್ಸ್. ನೀವು ಅಲ್ಲಿದ್ದು ನೋಡಿರಿ. ಮತ್ತು ನಾನು ಇಲ್ಲಿ ಬಂದಿದ್ದ ಮತ್ತು ಇದು ನಾನು ಆ್ಯಡ್ ಮಾಡಕತ್ತೀನಿ ಇದ್ರ ಜೊತೆ. ಇವತ್ತಿನಿಂದ ನಿಮ್ಗೆ ನಾನು ಡೈಲಿ ಹಾಕ್ಬೇಕಂತ ಹೇಳಿ ವಿಡಿಯೋ ಇದು ಮಾಡ್ತೀನಿ. ನನಗೆ ಅಷ್ಟು ಕನ್ನಡ ಬರೋಂಗಿಲ್ಲ. ಅದು ಮುಂದಿನ ನಿಮ್ಗೆ ಗೊತ್ತಾಗುತ್ತಾ ಏನು ಅನ್ನೋದು. ನನಗೆ ಹೇಳಬೇಕಂದ್ರೆ ಸ್ವಲ್ಪ ಮಾತು ಇದಾಗುತ್ತೆ, ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್. ಕನ್ನಡ ಬರ್ತಾ ನಾನು ಕಲಿತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನೆಲ್ಲ ನಿಮ್ಮ ಜೊತೆ ಮಾತಾಡ್ಕೊತ ನನಗೆ ಕನ್ನಡ ಬರುತ್ತಂತ ಹೇಳಿ ನಾನು ಅಂದ್ಕೊಂಡಿನಿ. ನಿಮ್ಮದು ಸಪೋರ್ಟ್ ನಮ್ಗೆ ಇರಬೇಕು ಯಾವಾಗಲೂ. ಹೋದಿಲ್ರಿ ಫ್ರೆಂಡ್ಸ್? ಮತ್ತು ಹೋಗೋಣ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊರಗೆ ಹೋಗಿದ್ದೇನಪ್ಪಿ? ಏನಂತ ತೊಗೊಂಬಂದು ಸಾರು? ಇದೇನಪ್ಪ ಇದು? ಬ್ಯೂಟಿಫುಲ್ ಚಾಟ್. ಇದು ಬ್ಯೂಟಿಫುಲ್ ಟೇಸ್ಟ್. ಇದು ನಾರ್ಮಲ್ ಕೇಕ್. ಇದು ನಾರ್ಮಲ್ ಕುರ್ಕುರೆ. ಇದು ನಾರ್ಮಲ್ ಚಾಕ್ಲೇಟ್. ಭಾಳ ಟೇಸ್ಟ್ ಇರ್ತಾವನಪ್ಪ ಇದೆಲ್ಲ. ಅಂಗಡಿದೆಲ್ಲ ತಿನ್ನಬಾರ್ದು. ಯಾಕೆ ತೊಗೊಂಬಂದಿದೆಲ್ಲ? ನಾನು ಜೊತೆ ಹೋಗಿದ್ದೇನೆ ಎಲ್ಲ ತರಕ. ಬಾ 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 ಬಾ. ಏನು ಹೇಳ್ತೀವಿ ಫ್ರೆಂಡ್ಸ್ಗೆ? ತೋರಿಸಿ, ಏನೇನು ಹೆಂಗೆ ತೋರಿಸಿದ್ದಿ? ಫಸ್ಟ್ ಹೆಂಗೆ ತೋರಿಸಿದ್ದಿ ನೀನು? ಬ್ಯೂಟಿಫುಲ್ ಕೇಕ್, ಬ್ಯೂಟಿಫುಲ್ ಕೇಕ್, ನಾರ್ಮಲ್ ಕೇಕ್, ಬ್ಯೂಟಿಫುಲ್ ಚಾಟ್, ನಾರ್ಮಲ್ ಕುರ್ಕುರೆ, ಬ್ಯೂಟಿಫುಲ್ ಚಾಕ್ಲೇಟ್. ಬಾ 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 ಬಾ. ಖುಷಿ ಆಯ್ತು ನೀನು ಫುಲ್? ಎಷ್ಟು ಹ್ಯಾಪಿಯಾಗಿ? ಭಾಳ ಖುಷಿಯಾಗಿ ಆಯ್ತು. ನೋಡಿ, ಕಿಚನ್ಗೆ ಹೋಗ್ತೀನಿ, ಉಪ್ಪಿಟ್ಟು ಮಾಡ್ತೀನಿ ನಾನು. ಏನಪ್ಪಿ ನೀವು ಕುಂದರಿಲ್ಲೇನ? ಎದಕ್ಕೆ ರವೆ ತೊಗೊಂಬಂದೇನು ಉಪ್ಪಿಟ್ಟು ಮಾಡಕ್ಕೆ? ಆಯ್ತು, ಇದ್ದಿಲ್ಲಲ್ಲ ರವೆ. ಮಾಡ್ಕೊಂಬರ್ತೀನಿ. ಉಪ್ಪಿಟ್ಟು ಇಷ್ಟ ನಿನ್ಗೆ? ಎಷ್ಟು ಇಷ್ಟ? ಭಾಳ ಇಷ್ಟ. ಆಯ್ತು ನೋಡ್ರಿ, ನಮ್ಮ ಜಾರುಗೂ ನೋಡ್ರಿ, ಈಕಿನ ಹೆಸ್ರು ಜಾರುಗೂ ಉಪ್ಪಿಟ್ಟು ಭಾಳ ಇಷ್ಟ ಅಂತೆ. ಹಾಗಾಗಿ ಮಾಡೋಣ. ಜಾರು ಎಲ್ಲ ಇಷ್ಟ ಐಟಮ್ಸ್ ತೊಗೊಂಬಂದ ತಾನು ತಿನ್ನಕ್ಕೆ ಅವ್ರು ನಾನು ಜೋಡಿ ಹೋಗಿ. ಇದು ಕೇಕ್ ಮತ್ತು ಚಾಕೋಸ್ ಮತ್ತು ಇದು ಕುರ್ಕುರೆ, ಇದು ಕೇಕ್ ತೊಗೊಂಬಂದಾಳ. ಟೇಸ್ಟ್ ಇರ್ತದೆ ಭಾಳ. ನೋಡ್ರಿ, ಇದು ಸರಿ, ಇದು ಕೇಕ್ ಮತ್ತು ಇದು ಒಂದು ಚಾಕ್ಲೇಟ್ ತೊಗೊಂಬಂದಾಳ. ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಇಷ್ಟು ಐಟಮ್ಸ್ ತೊಗೊಂಬಂದ ಹೋಗಿ. ಮತ್ತು ರವಾನೇ ಇದ್ದಿಲ್ಲ, ಹಾಗಾಗಿ ಉಪ್ಪಿಟ್ಟು ಮಾಡೋಕೆ ರವೆ ತೊಗೊಂಬಂದಾಳ. ನೋಡ್ರಿ, ಹೋಗೋಣ ಕಿಚನ್ನಾಗ ಹೋಗಿ ನಾಷ್ಟ ಮಾಡೋಣ. ನಮ್ಮ ಜಾರನ ಮಾತು ನಿಮ್ಗೆ ಹೆಂಗೆ ಅನಿಸಿದ್ರು ಫ್ರೆಂಡ್ಸ್? ನೀವು ಕಮೆಂಟ್ನಾಗ ಹೇಳ್ರಿ. ನಾನಿದು ಆನಿಯನ್ಗೆ ನೀರು ಹಾಕಿ ಒಂದು 5 ನಿಮಿಷ ಇಡ್ತೀನಿ. ಯಾಕಂದರೆ ಸಿಪ್ಪೆ ಜಲ್ದಿ ತೆಗಿದು ಬರ್ತಾವೆ. ಹಾಗಾಗಿ ನೋಡಿರಿ, ಎಲ್ಲ ನಾನು ಸಿಪ್ಪೆ ಎಲ್ಲ ತೆಗ್ದೀನಿ. ಈಗ ಆನಿಯನ್ ಕಟ್ ಮಾಡಾಕತ್ತೀನಿ. ಯಾಕಂದರೆ ನಾವು ಉಪ್ಪಿಟ್ಟು ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ನಾಷ್ಟ ನಮ್ಮದು ಆಯಿತು. ಈಗ ಮಾರ್ನಿಂಗ್ ಟೈಮ್ ಆಗಿತ್ತಲ್ಲ, ಹಾಗಾಗಿ ಇದು ಲಂಚ್ ಪ್ರಿಪೇರ್ ಮಾಡಾಕತ್ತೀನಿ ನಾನು. ಇದು ಸಿಪ್ಪೆ ಲಾಸ್ಟಿಂದ ತೆಗಿಬೇಕು. ತೆಗೆದೇ ಕಟ್ ಮಾಡಬೇಕು ಇದು ಈರುಳ್ಳಿ. ಯಾಕಂದರೆ ಇದು ಇದ್ರ ಜೊತೆ ನಾವು ತಿಂದುಬಿಟ್ರೆ ನಮ್ಗೆ ಫೈಲ್ಸ್ ಬರೋ ಚಾನ್ಸಸ್ ಇರ್ತಾವೆ ಅಂತ ಹೇಳಿ ನಾನು ಕೇಳೀನಿ. ಹಾಗಾಗಿ ನಿಮ್ಗೆ ಇದು ಟಿಪ್ಸ್ ಕೊಡಾಕತ್ತೀನಿ. ಹಾಗೆ ನೀವು ಲಾಸ್ಟಿಂದ ಇದು ಕಟ್ ಮಾಡಿರಿ. ಎಲ್ಲರೂ ಕಟ್ ಅಂಥೇಳಿ ಅಂದ್ಕೊಂಡಿನಿ. ತೆಗಿತಾರ, ಬಟ್ ಸ್ವಲ್ಪ ಉಳಿತೈತಲ್ಲ, ಅದನ್ನು ಕಟ್ ಮಾಡಬೇಕು. ನೋಡಿರಿ, ಅರ್ಜೆಂಟ್ ಇದೆ. ನಾನು ಇದು 3 ಈರುಳ್ಳಿ ಹೆಂಗೆ ಇಟ್ಟಿನಿ, ಅದೇ ಥರ ಇಟ್ಟು ಕಟ್ ಮಾಡೋದು ರೀ ಫ್ರೆಂಡ್ಸ್. ನಿಮಗೂ ಇದು ಇಷ್ಟ ಆತಂದರೆ ನನ್ನ ಸ್ಟೈಲ್ ನೀವು ಕಟ್ ಮಾಡೋದು ನೋಡಿರಿ. ಈಗ ನೋಡಿರಿ, ಇದು ಕಟ್ ಮಾಡಿದ್ದಾಯಿತು. ಇದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ 2. ಇದಕ್ಕೆ ಕಟ್ ಮಾಡಬೇಕು. 4 ಭಾಗದಲ್ಲಿ ಕಟ್ ಮಾಡಿ ಇದು ತೆಗೆದಿಡ್ತೀನಿ ಅಷ್ಟೇ. ಜಾಸ್ತಿ ಏನು ಕಟ್ ಮಾಡೋಂಗಿಲ್ಲ ಇದಕ್ಕೆ. ಎಗ್ ಬುರ್ಜಿಗೆ ಅಷ್ಟು ಕಟ್ ಮಾಡೋದು ಇದು ಬೇಕಾಗಿಲ್ಲ ಸ್ವಲ್ಪ. ಯಾಕಂದರೆ ಸುಮ್ಮನೆ ಮೇಲೆ ಹಾಕ್ತೀವಲ್ಲ, ಹಾಗಾಗಿ ಇದು ಕೊತ್ತಂಬರಿನ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಎಣ್ಣೆ ಕಾದಿತ್ತು, 2 ಚಮಚ ನಾನು ಎಣ್ಣೆ ಹಾಕೀನಿ.
ಆಯಿಲ್ ಹಾಕೀನಿ ಮತ್ತು ಇದು ಆನಿಯನ್ ಹಾಕೀನಿ, ಇದು ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಮನೆಗೆ ಮಾಡಿದ್ದೆ ಇದು. ಯಾಕಂದರೆ ನಾನು ಹೊರಗಿಂದ ಇದು ಡಬ್ಬಿ ತೋರ್ಸಕತ್ತೀನಿ, ಇದಾ ಡಬ್ಬಿ ನಾನು ತರಿಸ್ತೀನಿ. ಯಾಕಂದರೆ ನಮ್ಮ ಮಮ್ಮಿ ನಾನು ಪಪ್ಪ ಬಂದಿದ್ರಲ್ಲ ಅವ್ರ ಜೊತೆ ಕಳಿಸಿದ್ರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡಿ 2 ಬೇರೆ ಡಬ್ಬಿ ಒಳಗೆ ಹಾಕಿ ಕಳ್ಸ್ಯಾರ ಅವರು ಪಾಪ ಅಲ್ಲಿಂದ ಮಾಡಿ ನಂಗೆ. ಯಾಕಂದ್ರೆ ನಂಗೆ ಮನ್ಯಾಗ ಮಾಡೋದಾಗಲ್ಲ, ಮಾರ್ಕೆಟಿಂದ ತರಿಸ್ತೀನಲ್ಲ ನಾನು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಾಗಾಗಿ ನೀವು ಮಾಡೋಂಗಿಲ್ಲ ಅಂಥೇಳಿ ನನಗೆ ಕೊಟ್ಟು ಕಳ್ಸ್ಯಾರ ಮಮ್ಮಿ. ಇದು ನೋಡಿರಿ ನಾನು ಇದು ಎಲ್ಲ ಮಸಾಲೆ ಹಾಕ್ಕೊಂಡಿನಿ, ಬೇಸಿಕ್ ಮಸಾಲೆ ಹಾಕ್ಕೊಂಡಿನಿ ನೋಡಿರಿ. ಮತ್ತು ಈಗ 4 ಎಗ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಿಮ್ಗೆ ರೆಸಿಪಿ ಹೆಂಗೆ ಅನಿಸಿದ್ದು ನಾನು ಅದನ್ನು ಕಮೆಂಟ್ನಾಗ ಹೇಳಬೇಕು. ಇಷ್ಟ ಆದರೆ ನೀವು ಮನ್ಯಾಗ ಮಾಡಿರಿ. ಇದು ಲಾಸ್ಟಿಗೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಂದ ಸ್ವಲ್ಪ 2 ನಿಮಿಷ ಇಲ್ಲಾಂದರೆ 5 ನಿಮಿಷ ಬಿಡೋದು ಸ್ಲೋ ಫ್ಲೇಮ್ನಲ್ಲಿ. ನೋಡಿರಿ ಇದು ಆಗಿದೆ. ಮತ್ತು ಸ್ವಲ್ಪ ಇದಕ್ಕೆ ಸ್ವಲ್ಪ ತಿರುಗಿಸಿ ಉಲ್ಟಾ ಮಾಡಬೇಕಿದು. ಸ್ವಲ್ಪ ಮಾಡಿಂದ ಎಗ್ಗನ್ನ ಎಲ್ಲ ಬೇಯುತ್ತೆ ಒಳಗಲಿಂದ. ನೋಡಿರಿ ಇದು ಈ ಥರ ಆಗಿದೆ. ಈಗ ನಾನು ಊಟ ಮಾಡ್ತಾಯಿದ್ದೀನಿ. ನಾನು ರೈಸ್ ತೊಗೊಂಡಿನಿ ಮತ್ತು ಅದ್ರ ಜೊತೆ ಇದು ಎಗ್ ಬುರ್ಜಿ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಭಾಳ ಟೇಸ್ಟ್ ಆಗಿತ್ತು. ಇದು ನಮ್ಮ ಮಮ್ಮಿ ಮನೆಗೆ ಬಂದಿನ ತವ್ರ ಮನೆಗೆ ಇದು ಇವ್ರು ಮಾಡಾಕತ್ತಿದ್ರು, ನಾ ಬರಾಕತ್ತೀನಿ ಅಂಥೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾರ. ಇಲ್ಲಿ ನೋಡಿರಿ ಇದು ಶಾಯಿ ತುಕಡ ಮಾಡಾಕತ್ತಾರ, ಭಾಳ ಟೇಸ್ಟ್ ಆಗಿತ್ತು. ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾರಂಥೇಳಿ. ಶಾಯಿ ತುಕಡ ಮಾಡಿದರು ಮತ್ತು ಇದು ಕುಷ್ಕ ಮಾಡಿದರು, ಚಿಕನ್ ಪಲ್ಯ ಮಾಡಿದರು. ಇದು ಸಲಾಡ್ ಕಟ್ ಮಾಡಿ ಇಟ್ಕೊಂಡಾರ, ಎಷ್ಟು ಚಲೋ ಮಾಡಾರಲ್ಲ. ಮತ್ತು ನನಗೂ ಭಾಳ ಇಷ್ಟ ಆಯಿತು. ನಾ ಬರಾಕತ್ತೀನಿ ಅಂಥೇಳಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾರ ಅವರು. ನೋಡಿರಿ ಇದು ಕುಷ್ಕ ಮಾಡ್ಯಾರ. ಫುಲ್ ರೆಸಿಪಿ ತೋರಿಸಿಲ್ಲ, ಮತ್ತು ನಮ್ಮ ಮುಂದಿನ ಬ್ಲಾಗಲ್ಲಿ ಸಿಗುತ್ತಾ. ಇದು ಚಿಕನ್ ಸಾರು ಮಾಡ್ಯಾರ. ಇಲ್ಲಿ ಚಪಾತಿನೂ ಮಾಡಿಟ್ಟಾರ. ಮತ್ತು ಇಲ್ಲಿ ಶಾಯಿ ತುಕಡ ಮಾಡಾಕತ್ತಾರ್ರಿ. ನಾನು ಬರಾಕತ್ತೀನಿ ಅಂಥೇಳಿ ಸಲಾಡ್ ನೋಡಿರಿ ಎಷ್ಟು ಡಿಸೈನ್ ಮಾಡಿ ಟೊಮ್ಯಾಟೊಗೆ ಫ್ಲವರ್ ಥರ ಮಾಡಿ ಎಲ್ಲ ಮಾಡಿಟ್ಟಾರ. ನನಗಂತೂ ಭಾಳ ಇಷ್ಟ ಆಯಿತು ಮತ್ತು ಭಾಳ ಖುಷಿನೂ ಆಯಿತು. ನಾ ಬರ್ತೀನಿ ಅಂಥೇಳಿ ಇಷ್ಟು ಮಾಡಾಕತ್ತಾರಂದರೆ ನನಗಂತೂ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಯ್ತು ರೀ. ಇಲ್ಲೇ ಸಕ್ರೆ ಪಾಕ ಮಾಡಾಕತ್ತಾರ. ಅವ್ರಿಗೆ ತೊಗೊತೀನಿ ಅಂದರೆ ಅವರು ಈ ಸರಿ ಬೇಡ, ನಾವು ಏನು ರೆಡಿ ಆಗಿಲ್ಲ, ಮತ್ತು ಮುಂದಿನ ಸರಿ ನೀವು ತಗೋಂತ್ರಿ. ಅದಕ್ಕೇನಾಗುತ್ತಾ ಅಂತಂದ್ರೆ ನಾ ಅವ್ರು ಕೇಳಲಿಲ್ಲ, ಬ್ಯಾಡ ಅಂದರು. ಸುಮ್ಮನೆ ಅವ್ರ ಮನಸ್ಸು ಯಾಕೆ ನೋಯಿಸ್ಬೇಕಂಥೇಳಿ ನಾನು ತೊಗೊಂಡಿಲ್ಲ. ಇಷ್ಟ ಇಲ್ದವ್ರಿಗೆ ತೊಗೋಬಾರ್ದು. ಇಲ್ಲ ಬರ್ತಿದ್ರು ಅವ್ರು, ಹಾಗಾಗಿ ಸ್ವಲ್ಪ ರೆಡಿ ಇದ್ದೆಲ್ಲ, ಹಾಗೆ ನಾನು ಸಡನ್ಲಿ ಸ್ಟಾರ್ಟ್ ಮಾಡ್ದೆಲ್ಲ, ಹಾಗಾಗಿ ಅವರು ಒಲ್ಲೆ ಅಂತ ಹೇಳಿದರು. ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ಆಗಿದೆ. ಈಗ ಸಕ್ರೆ ಪಾಕ ಇದೆಲ್ಲ ಅದ್ರೊಳಗೆ ಇದು ಏಲಕ್ಕಿ ಪುಡಿ ಹಾಕಕ್ಕದಾರ ಪೌಡ್ರ್. ಇದು ಎಲ್ಲ ಬ್ರೆಡ್ ಎಲ್ಲ ತಗೊಂಡಾರ. ಈಗ ಪಾಕದಲ್ಲಿ ಎದ್ದು ಬ್ರೆಡ್ಡಿಗೆ ಸೈಡ್ನಾಗ ಇಡಕತ್ತಾರೆ ಇದಕ್ಕೆ. ಇದ್ರ ಮೇಲೆ ಕೊಬ್ಬರಿ ತುರಿ ಮತ್ತು ಇದು ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಕಿದ್ರಿ. ಭಾಳ ಟೇಸ್ಟ್ ಅಂದರೆ ಭಾಳ ಟೇಸ್ಟ್ ಆಗ್ತಾವೆ. ನನಗಂತೂ ಫುಲ್ ಇಷ್ಟ ಆಯ್ತು ಈ ರೆಸಿಪಿ. ಮುಂದೆ ನಾನು ನಿಮಗೆ ತೋರಿಸ್ತೀನಿ, ಇದು ಬ್ಲಾಗ್ ಒಳಗೆ ನಿಮಗೆ ರೆಸಿಪಿ ಮುಂದೆ ತೋರಿಸ್ತೀನಿ. ಟ್ರೈ ಮಾಡ್ತೀನಿ ತೋರಿಸೋದು. ಮತ್ತು ನೋಡಿರಿ ನಾವೆಲ್ಲರೂ ಊಟಕ್ಕೆ ಕುಂತೀವಿ, ಎಲ್ಲ ರೆಡಿಯಾಗಿದೆ, ಎಲ್ಲರೂ ಊಟ ಮಾಡೋದು. ನೀವು ಬರ್ರಿ ಫ್ರೆಂಡ್ಸ್ ಊಟ ಮಾಡೋಕೆ. ನನ್ನ ಮಗಳು ಝಾರಾ ಕುಂತಾಳ, ಇಲ್ಲ ನಮ್ಮ ತಮ್ಮನ ಮಗ ಕುಂತಾನ ಸುಫಿಯಾನ್, ಮತ್ತು ನಮ್ಮ ಪಪ್ಪ ಕುಂತಾರ, ಮತ್ತು ನಮ್ಮ ಬ್ರದರ್ಸ್ ಎಲ್ಲ ನಾವು ಕುಂತಿದ್ವಿ. ನನಗೂ ಕೂಡ ಅಂತ ಹೇಳಕತ್ತಿದ್ರು, ನೀವು ಊಟ ಮಾಡಿರಿ, ಆಮೇಲೆ ನಾ ಮಾಡ್ತೀನಿ ಅಂತಂದೆ. ಮತ್ತು ನೋಡಿರಿ ಝಾರನ್ನು ಕರೆಯಾಕತ್ತ, ಮತ್ತು ಸುಫಿಯಾನ್ ಕರೆಯಾಕತ್ತಾನ ಬಾ ಅಂಥೇಳಿ. ಅವರೆಲ್ಲರೂ ಊಟಕ್ಕೆ ಕುಂತಾರ. ಮತ್ತು ನಾವು ಸ್ವಲ್ಪ ನಮಗೂ ಲೇಟ್ ಆಗಿತ್ತಲ್ಲ, ಬರಾಕತ್ತಿದ್ದೆವು ಊರಿಗೆ ನಾವು. ಈಗ ನಾನು ಕೂಡ್ತೀನಿ. ಇಲ್ಲಿ ನೋಡಿರಿ ನಮ್ಮ ಬ್ರದರ್ ಹಾಯ್ ಹೇಳಕತ್ತಾರ ನಿಮಗೆ. ಇವ್ರ ಮಗ ಸುಫಿಯಾನ್, ಮತ್ತು ನಮ್ಮ ಮಮ್ಮಿನೂ ಇದಾರೆ ಹಿಂದೆ, ಅವ್ರದ್ದು ತೊಗೊಂಡಿಲ್ಲ ನಾನು ಕ್ಲಿಪ್. ಪಪ್ಪ ಕುಂತಾರೆ ನೋಡಿರಿ, ಅವರು ಹಾಯ್ ಹೇಳಕತ್ತಾರ. ಹುಡುಗರ್ಗೆ ಹೇಳಂತ ಹೇಳಕತ್ತಾರ ಪಪ್ಪ. ಮತ್ತು ನೋಡಿರಿ ನಾನು ಊರಿಗೆ ಬಂದೀನಿ, ಬಿಜಾಪುರ್ಗೆ. ನೈಟ್ ಬಂದೆ ನಮ್ಮ ಬ್ರದರ್ ಜೋಡಿ. ನಾನು ಮೆಹಂದಿ ಹಾಕ್ಕೊಳಕತ್ತಿದ್ದೆ. ಯಾಕಂದ್ರೆ ನಾನು ಮದ್ವೆಗೆ ಹಾಕ್ಕೊಂಡು ಹೋಗಿಲ್ಲ, ನಂದು ಮೈಂಡ್ ಸ್ವಲ್ಪ ಅಪ್ಸೆಟ್ ಇತ್ತು, ಹಾಗಾಗಿ ನಾನು ಮೆಹಂದಿನ ಹಾಕ್ಕೊಂಡಿದ್ದಿಲ್ಲ. ನನಗೆ ಆರಾಮೂ ಇದ್ದಿಲ್ಲ, ಹಾಗಾಗಿ ಮೈಂಡ್ ಭಾಳ ಅಪ್ಸೆಟ್ ಆಗಿತ್ತು ನಂದು. ಹಾಗಾಗಿ ಹಾಕ್ಕೊಟ್ಟಿದ್ದಿಲ್ಲ. ಇವತ್ತು ಹಾಕ್ಕೊಂಡಿನಿ. ನಿಮ್ಗೆ ಮೆಹಂದಿ ಡಿಸೈನ್ ನಿಮಗೆ ನಮ್ಮ ತವ್ರ ಮನೆದು ಮತ್ತು ಇವತ್ತು ಎಗ್ ಬುರ್ಜಿ ರೆಸಿಪಿ ನಾನು ತೋರಿಸಿದ್ದೀನಿ ನಿಮ್ಮ ಜೊತೆ.
ಹಾಗಾಗಿ ನಾನು ಶೇರ್ ಮಾಡ್ಕೊಂಡೀನಿ. ನಿಮ್ಗೆ ಹೆಂಗೆ ಅನಿಸಿತು ನಿಮ್ಮ ಕಮೆಂಟ್ನೊಳಗೆ ನನಗೆ ಕಾಮೆಂಟ್ ಮಾಡಿ ಹೇಳ್ಬೇಕು ರೀ ಫ್ರೆಂಡ್ಸ್, ಹೆಂಗೆ ಅನಿಸಿತು ಇದು ರೆಸಿಪಿ ಇವತ್ತಿಂದ. ಮತ್ತು ಒಳ್ಳೆ ನಿಮ್ಗೆ ಬ್ಲಾಗ್ ಸಿಗ್ತಾವ. ಯಾಕಂದರೆ 2 ಡೇಸ್ಲಿಂದ ನನಗೆ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ನಾನು ವಿಡಿಯೋ ಹಾಕಿಲ್ಲ. ಫಸ್ಟೇ ನಾನು ಹೇಳೀನಿ. ಮತ್ತು ಆಮೇಲೆ ಇದು ಬ್ಲಾಗ್ ನಾನು ಕಂಟಿನ್ಯೂ ಮಾಡಕತ್ತೀನಿ. ಊರಿಗೆ ಬಂದಿಲ್ಲ, ಮತ್ತು ಇಲ್ಲಿ ನಾವು ಬಿಜಾಪುರ ಬಂದಿಂದ ನಾನು ಕಂಟಿನ್ಯೂ ಮಾಡೀನಿ. ಮದ್ವೆಗೆ ಹೋಗಿದ್ದೆಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ನಾನು ಕ್ಲಿಪ್ ತೊಗೋಬೇಕಂದ್ರೆ ನನಗೆ ಆಗಿದ್ದಿಲ್ಲ, ಹಾಗಾಗಿ ಇಲ್ಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮತ್ತು ಮಮ್ಮಿ ಮನಿದು ಸ್ವಲ್ಪ ಕ್ಲಿಪ್ ಇದೆ, ಮತ್ತು ಅದು ಎಗ್ ಬುರ್ಜಿ ರೆಸಿಪಿನ ನಾನು ಶೇರ್ ಮಾಡ್ಕೊಂಡೀನಿ. ಅದು ಹೆಂಗೆ ಅನಿಸಿತು ಆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ. ಮತ್ತು ಒಳ್ಳೆ ಬ್ಲಾಗ್ ಜೊತೆಗೆ ಸಿಗೋಣ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್.